ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ಕಮಲ್ ಹಾಸನ್ ವಿವಾದ, ಶಿವಣ್ಣನವರು, ಇದೆಲ್ಲ ಈಗ ನಡೀತಿರುವಂಥದ್ದು. ಏನಿದು ಕಮಲ್ ಹಾಸನ್ ವಿವಾದ ಅಂದರೆ, ಆಬ್ವಿಯಸ್ಲಿ ಎಲ್ಲ ಸುಮಾರು ಮಾಧ್ಯಮಗಳಲ್ಲಿ ಕೇಳಿರ್ತೀರ, ತಮಿಳು ಭಾಷೆ ಅನ್ನೋದು ಏನಿದೆಯಲ್ಲ ಅದು ಹಲವಾರು ಭಾಷೆಗಳ ಮೂಲ ಅಂತ ಅವ್ರು ನಂಬ್ತಾರೆ. ಅದೇ ರೀತಿ ಕನ್ನಡನೂ ಕೂಡ ಅದರಿಂದನೇ ಬಂದಿರುವಂಥದ್ದು ಅನ್ನೋದನ್ನು ಒಂದು ವಿವಾದಾತ್ಮಕವಾಗಿ ಅವ್ರು ಹೇಳಿದ್ದಾರೆ. ಅಲ್ಲಿ ಒಂದು ದೊಡ್ಡ ಇವೆಂಟ್ ನಡೀತಾ ಇತ್ತು, ಒಂದು ಸಿನಿಮಾ ಪ್ರೋಗ್ರಾಮ್, ಅದು ಅವ್ರದ್ದೇ ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಆಗಿತ್ತು. ಅದರ ಒಂದು ಪ್ರಮೋಷನಲ್ ಆಕ್ಟಿವಿಟಿ ಅದು. ಅಲ್ಲಿ ಕರ್ನಾಟಕದಿಂದ ಗಣ್ಯ ಆರ್ಟಿಸ್ಟ್ ಆಗಿರುವಂತಹ ಶಿವಣ್ಣ ಅವರು ಕೂಡ ಹೋಗಿದ್ರು. ಅವರು ಅಲ್ಲಿದ್ದರು. ಅವರ ಉಪಸ್ಥಿತಿಯಲ್ಲಿಯೇ ಈ ಒಂದು ಮಾತುಗಳು ಬಂದವು. ಇವಾಗ ಅದು ಮಾಧ್ಯಮದಲ್ಲಿ ತುಂಬ ಚರ್ಚೆ ಆಯಿತು, ಜನಮಾನಸದಲ್ಲಿ ತುಂಬ ಚರ್ಚೆ ಆಯಿತು. ಎಲ್ಲರೂ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಶಿವಣ್ಣ ಅವರು ಕೂಡ ಇಲ್ಲಿವರೆಗೂ ಯಾವುದೇ ಒಂದು ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿಲ್ಲ. ಸೊ ಇದೆಲ್ಲ ಯಾಕೆ, ಏನಿದು, ಯಾಕೆ ಹಿಂಗೆ ಕಮಲ್ ಹಾಸನ್ ಮಾತಾಡಿದ್ರು, ಬಾಯಿ ತಪ್ಪಿ ಮಾತಾಡಿದ್ರ, ಟಂಗ್ ಟ್ವಿಸ್ಟ್ ಆಗ್ಬಿಡ್ತಾ, ಇದೆಲ್ಲದೂ ಕೂಡ ಚರ್ಚೆಗಳು ನಡೀತಾ ಇದೆ. ನಾವು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂದ್ರೆ ತಮಿಳಿಗರ ಇತಿಹಾಸ ಮತ್ತೆ ಅವರ ಒಂದು ಮನಸ್ಥಿತಿಯನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ಕಮಲ್ ಹಾಸನ್ ಟಂಗ್ ಟ್ವಿಸ್ಟ್ ಇಂದ ಆಗ್ಲಿ ಅಥವಾ ಬಾಯಿ ತಪ್ಪಿನಿಂದ ಆಗ್ಲಿ ಮಾತಾಡಿರೋ ಮಾತಲ್ಲ. ಇದು ಇಂಟೆನ್ಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಅಧ್ಯಯನನೇ ಹಂಗಿದೆ, ಅವರಿಗೆ ಸಿಕ್ಕಿರುವಂತಹ ಶಿಕ್ಷಣನೇ ಹಂಗಿದೆ. ಯಾಕೆ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಒಂದ್ಸಾರಿ ಒಬ್ಬ ವ್ಯಕ್ತಿ ಕಾಶಿ ಯಾತ್ರೆಗೆ ಹೋಗಿರ್ತಾನೆ. ಅಲ್ಲಿ ಉಳ್ಕೊಳ್ಳೋದಿಕ್ಕೆ ಅವನಿಗೆ ಜಾಗ ಸಿಗಲ್ಲ, ತಿನ್ನೋದಿಕ್ಕೆ ಒಂದು ಸ್ವಲ್ಪ ಪುಳಿಯೋಗರೆ ಕೂಡ ಸಿಗಲ್ಲ. ಸೊ ಅಲ್ಲಿ ಬ್ರಾಹ್ಮಣರ ಮಠಗಳಲ್ಲಿ ಸಿಗುವಂತಹ ಪುಳಿಯೋಗರೆ ಇವನಿಗೆ ಸಿಗದೇ ಇರೋ ಕಾರಣ, ಜೊತೆಗೆ ಅಲ್ಲಿ ಒಂದು ರೂಮ್ ಕೂಡ ಇವನಿಗೆ ಸಿಗೋದಿಲ್ಲ. ಹಾಗಾಗಿ ಇವನು ಅಲ್ಲಿಂದ ಬೇಜಾರು ಮಾಡ್ಕೊಂಡು ಬರ್ತಾನೆ. ಬೇಜಾರು ಮಾಡ್ಕೊಂಡು ಬಂದು ನಾರ್ತ್ ಇಂಡಿಯನ್ಸೇ ಬೇರೆ, ಸೌತ್ ಇಂಡಿಯನ್ಸೇ ಬೇರೆ, ನಾನು ಅವ್ರನ್ನ ಹೆಂಗಾರು ಮಟ್ಟ ಹಾಕ್ಬೇಕು, ನನಗೆ ಒಂದು ರೂಮ್ ಕೊಡಲಿಲ್ಲ, ಒಂದು ಸ್ವಲ್ಪ ತಿನ್ನೋದಕ್ಕೆ ಆಹಾರ ಕೊಡಲಿಲ್ಲ ಅಂದರೆ ಅವ್ರನ್ನ ನಾನು ಯಾಕೆ ಬಿಡಬೇಕು ಅನ್ನೋ ಒಂದು ಕಿಚ್ಚಿನಿಂದ ಬಂದು ಆರ್ಯರು ದ್ರಾವಿಡರು ಅನ್ನೋ ಒಂದು ಸಿದ್ಧಾಂತಕ್ಕೆ ತುಪ್ಪ ಏರಿತಾನೆ. ಅಂದರೆ ಸೊ ಮೊದಲಿಂದನೂ ಕೂಡ ಆರ್ಯನ್ ಇನ್ವೆನ್ಷನ್ ಥಿಯರಿ ಅಂತ ಒಂದಿದೆ. ಸೊ ಅದು ಸುಳ್ಳು ಸತ್ಯ ಎಲ್ಲ ಚರ್ಚೆಯಾಗಿ ಅದು ಯಾವುದೂ ಉಪಯೋಗ ಇಲ್ಲ, ಪ್ರಾಯೋಗಿಕವಾಗಿ ಅದಕ್ಕೆ ಯಾವುದೇ ರೀತಿಯ ಹುರುಳಿಲ್ಲ ಅಂತ ಗೊತ್ತಾದ ಮೇಲೂ ಅದನ್ನೇ ಇಟ್ಕೊಂಡಂತಹ ಹಲವಾರು ಜನ ಪ್ರತ್ಯೇಕತಾವಾದಿಗಳು ಏನಿದಾರಲ್ಲ ಅಂಥವ್ರು ಅದನ್ನ ಉಪಯೋಗಿಸ್ಕೊಂಡು ಅದನ್ನ ಮತ್ತೆ ಮುನ್ನೆಲೆಗೆ ತಂದ್ರು. ಅಂಥದ್ರಲ್ಲಿ ಆ ಒಬ್ಬ ವ್ಯಕ್ತಿ ಕೂಡ, ಆ ಯಾವ ವ್ಯಕ್ತಿ ಅಂತ ನಾನೇನು ಹೇಳೋದಿಕ್ಕೆ ಹೋಗಲ್ಲ, ಅದು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಅವನು ಬಂದ ಅದೇ ದ್ರಾವಿಡ ಆರ್ಯ ಸಿದ್ಧಾಂತವನ್ನ ಮುಂದಿಟ್ಟ, ಮುನ್ನೆಲೆಗೆ ತಂದ, ಅದೇ ರೀತಿಯ ಮನಸ್ಥಿತಿಯ ಜನಗಳನ್ನ ಡಿವೈಡ್ ಅಂಡ್ ರೂಲ್ ಮಾಡೋ ಅಂಥವ್ರನ್ನ ಜೊತೆ ಸೇರಿಸ್ಕೊಂಡ, ದೊಡ್ಡದೊಂದು ಕ್ರಾಂತಿ ಮಾಡ್ದ. ಅದು ತಮಿಳಿಗರು ಅವನನ್ನ ಅಪ್ಪ ಅಂತ ಕರೆದ್ರು. ಆ ಅಪ್ಪನ ಮಕ್ಕಳೇ ಇವರೆಲ್ಲ. ಅಂದ್ರೆ ಅಲ್ಲೂ ಕೂಡ ಇದೆಲ್ಲ ಸಿದ್ಧಾಂತ ತಪ್ಪು, ಸುಳ್ಳು, ಇದೆಲ್ಲ ಒಂದು ಅವಿವೇಕಿತನನ್ನ ಗೊತ್ತಿರೋರು ಹಲವಾರು ಜನ ಇದ್ದಾರೆ. ಆದ್ರೆ ಕಮಲ್ ಹಾಸನ್, ಪ್ರತ್ಯೇಕವಾಗಿ ಕಮಲ್ ಹಾಸನ್ನ ತಗೊಂಡು ಹೇಳೋದಾದ್ರೆ, ಇವನು ಆ ಒಬ್ಬ ತಂದೆಯ ಮಗ. ಅಂದ್ರೆ ಬಯೋಲಾಜಿಕಲ್ ಫಾದರ್ ಅಲ್ಲ, ಆ ಸಿದ್ಧಾಂತವನ್ನ ರೂಢಿಸ್ಕೊಂಡು ಬಂದಿರುವಂತ ವ್ಯಕ್ತಿ. ಸೊ ಹಾಗಾಗಿ ಆ ಒಬ್ಬ ತಂದೆಯ ಮಕ್ಕಳು ಇವರಾಗಿರೋದ್ರಿಂದ ಇವ್ರ ಬಾಯಲ್ಲಿ ಬರೋದು ಇಂಥದ್ದೇ. ಯಾಕೆ ಅಂದ್ರೆ ಇವರೊಂದು ಇತಿಹಾಸಗಳಲ್ಲಿ ಕೆಲವೊಂದು ದಾಖಲೆಗಳನ್ನ ನೋಡೋದಕ್ಕಿಂತ ಹೆಚ್ಚಾಗಿ ತಮ್ಮನ್ನೇ ತಾವು ನಂಬ್ತಾರೆ. ಅಂದ್ರೆ ಈ ಕಮಲ್ ಹಾಸನ್ ಮೊನ್ನೆ ಹೇಳಿದ್ದೇನು, ಕನ್ನಡ ತಮಿಳಿನಿಂದನೇ ಹುಟ್ಟಿದ್ದು, ತಮಿಳಿನ ಒಂದು ಭಾಷಾ ಇತಿಹಾಸ ತುಂಬಾ ಅಗಾಧವಾಗಿದೆ, ನಾನು ಭಾಷಾ ತಜ್ಞರ ಜೊತೆ ಮಾತಾಡಿದಾಗ ನನಗೆ ಸಿಕ್ಕಂತಹ ದಾಖಲೆಗಳನ್ನ ನಾನು ಬೇಸಾಗಿ ಇಟ್ಕೊಂಡು ನಾನು ಈ ಮಾತನ್ನ ಆಡಿದೆ. ಸೊ ಇದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅನ್ನೋ ಒಂದು ಮಾತನ್ನ ಮತ್ತೆ ಪುನರ್ ಉಚ್ಚರಿಸಿದ್ದಾರೆ. ಸೊ ಈ ಭಾಷಾ ತಜ್ಞರು ಯಾರು, ಅವ್ರಿಗೆ ತಮಿಳಿನ ಇತಿಹಾಸ ಹೇಗೆ ಗೊತ್ತಾಯ್ತು, ಎಲ್ಲಿಂದ ಅವ್ರು ಜೀವಂತವಾಗಿದ್ದು, ಏನು ಅವ್ರು ಚಿರಂಜೀವಿಗಳ ಅಲ್ಲಿಂದ ಇಲ್ಲಿವರೆಗೂ ಹಂಗೆ ಬಂದ್ರ? ಸೊ ಇದನ್ನೆಲ್ಲ ನೋಡ್ತಾ ಹೋದಾಗ ಫಸ್ಟ್ ಯಾರು ಇತಿಹಾಸವನ್ನ ಬರೆಸ್ತಾರಲ್ಲ ಅವನು ಇನ್ಕ್ರೆಡಿಬಲ್ ಆಗ್ಬಿಡ್ತಾನೆ. ಸೊ ನಮ್ಮ ಇತಿಹಾಸದ ಗೋಳೆ ಹಿಂಗಾಗಿದೆ. ಸತ್ಯ ಬೇರೆ, ಫಸ್ಟ್ ಯಾರು ಮಾಡಿದ್ರು ಅನ್ನೋದು ಬೇರೆ. ಸೊ ಫಸ್ಟ್ ಯಾರು ಮಾಡ್ತಾರಲ್ಲ ಅವನೇ ಮೊದಲಿಗ ಅಂತ. ಅಂದ್ರೆ ಈಗ ನಮ್ಮ ತಾತ, ಅವ್ರ ಮುತ್ತಾತ ಎಲ್ಲ ಹುಟ್ಟಿ ಬಂದಿದ್ದಾರೆ, ಅವ್ರ ಹೆಸರು ನಮ್ಗೆ ನೆನಪಿಲ್ಲ ಅಂದ್ರೆ ನಾನೇ ಫಸ್ಟ್ ನಮ್ಮ ಡೈನಾಸ್ಟಿಗೆ ಅಂತ, ನನ್ನ ಒಂದು ಖಾನ್ದಾನಿಗೆ ನಾನೇ ಫಸ್ಟ್ ವ್ಯಕ್ತಿ ಅಂತ ನಾನು ಬರ್ಸ್ಕೊಂಡ್ಬಿಡೋದು. ಸೊ ಇದು ಇನ್ನ 100 ತಲೆಮಾರು ಹೋದ್ಮೇಲೆ ಏನಾಗುತ್ತೆ ಗೊತ್ತಾ, ನಾನೇ ಫಸ್ಟ್ ಅನ್ನೋದನ್ನ ಜನ ನಂಬ್ತಾರೆ, ಅಬ್ವಿಯಸ್ಲಿ ನಂಬ್ತಾರೆ. ಸೊ ಈ ಥರದ ಇತಿಹಾಸಗಳು ಭಾರತದ ಇತಿಹಾಸದಲ್ಲಿ ಹಲವಾರಿದೆ. ಭಾಷಾ ಇತಿಹಾಸವನ್ನ ತಗೊಂಡು ನೋಡೋದಾದ್ರೆ, ಸಂಸ್ಕೃತ ಅನ್ನೋದು ದೇವ ಭಾಷೆ, ನಮ್ಮಲ್ಲಿ ಅದು ಆಲ್ರೆಡಿ ಇತ್ತು. ಅದರಿಂದ ಬೇರೆ 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 ರೀತಿಯ ಭಾಷೆಗಳು ಹುಟ್ಕೊಂಡು ಅನ್ನೋದು ಸತ್ಯ. ಇದನ್ನ ಯಾರು ನಂಬುದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ಇದೇ ಸತ್ಯ. ಈ ಸತ್ಯ ಹೇಗೆ ಅಂದ್ರೆ, ಭಾಷೆ ಇತಿಹಾಸವನ್ನ ಪ್ರತಿಯೊಬ್ಬನೂ ಕೂಡ ಗಮನಿಸಿದಾಗ ಉಗಮ ಹೇಗಾಯ್ತು ಮತ್ತೆ ಅದ್ರ ಇರುವಂತಹ ಕೆಲವೊಂದು ಸಿಮಿಲಾರಿಟಿಗಳನ್ನ ಅಬ್ಸರ್ವ್ ಮಾಡಿದಾಗ ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ. ಆಮೇಲೆ ಅದು ಬರ್ತಾ ಬರ್ತಾ ಡಿವೈಡ್ ಆಗ್ತಾ ಬರುತ್ತೆ. ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಕನ್ನಡ ಇದೆ ಅಂತ ಆದ್ರೂ ಕೂಡ ಕರ್ನಾಟಕದ ಕನ್ನಡದಲ್ಲಿ ಎಷ್ಟು ಸ್ಲ್ಯಾಂಗ್ಗಳಿದೆ, ಎಷ್ಟು ಭಾಷಾ
ವೈವಿಧ್ಯತೆಗಳಿದೆ, ಎಷ್ಟು ಪದಗಳು ಕೆಲವೊಬ್ಬರಿಗೆ ಅರ್ಥ ಆಗೋದು, ಕೆಲವೊಬ್ಬರಿಗೆ ಅರ್ಥ ಆಗಲ್ಲ. ಉದಾಹರಣೆಗೆ ಉತ್ತರ ಕರ್ನಾಟಕ ಭಾಗದಿಂದ ನಾವು ಬಂದು ಇಲ್ಲಿ ಒಂದು ಬೆಂಗಳೂರಿಗೆ ಬಂದು ಒಂದು ಕನ್ನಡವನ್ನು ಮಾತಾಡಿದ್ರೆ ಎಷ್ಟೋ ಪದಗಳು ಇಲ್ಲಿರೋರಿಗೆ ಅರ್ಥ ಆಗಲ್ಲ. ಬಿಕಾಸ್ ಅದು ಕೂಡ ಕನ್ನಡ ಆದ್ರೂ ಕೂಡ ನಮ್ಮ ಒಂದು ಪ್ರಾದೇಶಿಕವಾಗಿ ನಾವು ಉಪಯೋಗಿಸುವಂತಹ ಕನ್ನಡ ಬೇರೆ. ಅದೇ ರೀತಿಯಲ್ಲಿ ಬೆಂಗಳೂರು ಅಥವಾ ಈ ಮಂಡ್ಯ, ಮೈಸೂರು, ಮದ್ದೂರು, ಮಂಗಳೂರು ಈ ಕಡೆ ಎಲ್ಲ ಹೋದಾಗ ಉಪಯೋಗಿಸುವಂತಹ ಕನ್ನಡ ಬೇರೆ. ಹಾಗೇನೆ ಭಾಷೆ ಅನ್ನೋದು ಪ್ರಾದೇಶಿಕವಾಗಿ ಬದಲಾವಣೆ ಆಗ್ತಾ ಹೋಗ್ತಾ 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 ಅದು ಬೇರೆ ಬೇರೆ ರೀತಿಯಲ್ಲಿ ರೂಪುಗೊಳ್ತು. ಅದೇ ರೀತಿಯಲ್ಲಿ ಸಂಸ್ಕೃತನೂ ಕೂಡ ಹಾಗೆ ಇದಾಯಿತು. ಬಟ್ ಇಲ್ಲಿ ಏನಾಗಿದೆ ತಪ್ಪು ಅಂದ್ರೆ, ಸಂಸ್ಕೃತಕ್ಕೆ ಇತಿಹಾಸ ಬರೆಯೋದಕ್ಕಿಂತ ಮುಂಚೆ ತಮಿಳಿಗರು ತಮ್ಮ ಒಂದು ಇತಿಹಾಸವನ್ನ ಐತಿಹಾಸಿಕ ಕಾಲಘಟ್ಟದಲ್ಲಿ ಬರೆಸ್ಕೊಂಡ್ಬಿಟ್ರು. ಇದು ನೋಡಿ ನಮ್ದು ಭಾಷೆ 5,000 ವರ್ಷಗಳ ಇತಿಹಾಸ ಇರುವಂಥದ್ದು. 5,000 ವರ್ಷದ ಹಿಂದೆ ಯಾರಿದ್ರು, ಅದನ್ನ ಯಾರು ನೋಡಿದ್ರು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಅಲ್ಲಿ ಮಾಹಿತಿ ಸಿಗೋದಿಲ್ಲ. ಬಟ್ ಸ್ಟಿಲ್ ಅವ್ರು ಹೇಳ್ತಾರೆ ನಮ್ದು 5,000 ವರ್ಷಗಳ ಇತಿಹಾಸ ಇರುವಂತಹ ಭಾಷೆ. ಸಂಸ್ಕೃತ ಬಂದು 3,500-4,000 ವರ್ಷಗಳ ಇತಿಹಾಸ ಇರುವಂತಹ ಭಾಷೆ. ಕನ್ನಡ ಬಂದು 1,500-2,500 ವರ್ಷಗಳ ಇತಿಹಾಸ ಇರುವಂತಹ ಭಾಷೆ. ಸೊ ತುಂಬಾ ಸೀನಿಯರ್ ಮೋಸ್ಟ್ ಅಂದ್ರೆ ತಮಿಳು. ಸೊ ಹಾಗಾಗಿ ತಮಿಳು ಎಲ್ಲಾ ಭಾಷೆಗಳ ಮೂಲ, ಈ ಒಂದು ಸಿದ್ಧಾಂತಕ್ಕೆ ಅವ್ರು ಬಂದ್ಬಿಡ್ತಾರೆ. ಅದೇ ರೀತಿಯ ಸಿದ್ಧಾಂತವನ್ನ ಅವ್ರ ಎಜುಕೇಶನ್ ಅಲ್ಲಿ ತುಂಬಲಾಗುತ್ತೆ. ಅವ್ರು ಚಿಕ್ಕ ವಯಸ್ಸಿಂದನೂ ಅದನ್ನೇ ಒಂದು ಓದ್ಕೊಂಡು ಬಂದು, ನಿಮ್ಗೆ ಯಾರೋ ಒಂದು ಬುಕ್ಕಲ್ಲಿ ಏನೋ ಬರೆದು ಬಿಟ್ರು, ಅದನ್ನ ಹೇಳ್ಬಿಟ್ರು, ಅದನ್ನ ಓದ್ಬಿಟ್ವಿ ಬಂದ್ಬಿಟ್ವಿ ಅಂದ್ರೆ ಆಗಲ್ಲ. ಇವತ್ತಿನ ದಿನಕ್ಕೆ ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ಇವತ್ತು ಮರಕ್ಕಿಂತ ಮರ ದೊಡ್ಡದಿದೆ. ಯಾರ ಮಾತನ್ನೂ ಕೇಳುವಂತಹ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರ ಕೈಯಲ್ಲೂ ಪ್ರಪಂಚ ಇದೆ. ಹಾಗಾಗಿ ಸತ್ಯ ಅಸತ್ಯಗಳು ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಕಮಲ್ ಹಾಸನ್ ಇಂತಹ ಒಂದು ದುರಾಭಿಮಾನದ ಭಾಷೆಗಳನ್ನ ಬಿಡಬೇಕು, ಮಾತುಗಳನ್ನ ಬಿಡಬೇಕು. ಓದುವ ಇತಿಹಾಸ ತಿಳ್ಕೊಳ್ಳುವಂತಹ ಅವಶ್ಯಕತೆ ನಿಮ್ಗಿತ್ತು ಅಂದ್ರೆ ದಯವಿಟ್ಟು ಒಂದು ಸ್ವಲ್ಪ ವರ್ಷ ಸಿನಿಮಾ ಲ್ಯಾಂಡ್ ಇಂದ ರಿಟೈರ್ಮೆಂಟ್ ತಗೊಳ್ಳಿ. ಹೆಂಗಿದ್ರು ವಯಸ್ಸಾಯ್ತು, ರಿಟೈರ್ಮೆಂಟ್ ತಗೊಳ್ಳಿ, ಹೋಗಿ ಅಧ್ಯಯನ ಮಾಡಿ. ಅದಾದ್ಮೇಲೆ ನಿಮ್ಗೆ ಇದೇ ಮಾತು ಉಳಿಯುತ್ತಾ ಇಲ್ವಾ ಅನ್ನೋದನ್ನ ನೀವೇ ಗಮನಿಸಿ. ಸುಮ್ಮನೆ ಯಾರೋ ಭಾಷಾ ತಜ್ಞ ಹೇಳ್ದ ಅಂದ ತಕ್ಷಣ ನಂಬದ್ ಬೇಕಾಗಿಲ್ಲ. ಪುಳಿಯೋಗರೆ ಸಿಕ್ಕಿಲ್ಲ, ಒಂದು ರಾತ್ರಿ ಉಳ್ಕೊಳ್ಳೋದಿಕ್ಕೆ ರೂಮ್ ಸಿಕ್ಕಿಲ್ಲ ಅಂತೆಲ್ಲ ಬಂದು ಕ್ರಾಂತಿಕಾರಿಗಳು ಇವತ್ತು ಕ್ರಾಂತಿಕಾರನ ಭಾಷಣಗಳನ್ನ ಮಾಡ್ತಾ ನಿಮ್ಮ ತಮಿಳುನಾಡನ್ನ ಹಾಳು ಮಾಡಿ ಹೋಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ತಮಿಳುನಾಡಿನ ಇತಿಹಾಸನೇ ಹಂಗಿದೆ. ಎಲ್ಲ ನೀವು ಮಣೆ ಹಾಕಿರೋದೇ ಹಾಳು ಮಾಡೋರಿಗೆ. ಸೊ ಕರ್ನಾಟಕಕ್ಕೆ ಆ ಥರದ ಒಂದು ಇತಿಹಾಸ ಯಾವುದೂ ಇಲ್ಲ. ಇಲ್ಲಿ ನಮ್ಮದೇ ಆದಂತಹ ಒಂದು, ನಾವು ಸ್ವಾಭಿಮಾನಿಗಳು ಅಂತ ನಾವು ಹೇಳ್ಕೊಳ್ಳೋದು ಬೇಕಾಗಿಲ್ಲ. ನಮ್ಮ ಆಡಳಿತ ಹಂಗಿದೆ, ನಮ್ಮ ಒಂದು ನಡೆ ನುಡಿಗಳು ಅದೇ ರೀತಿ ಇದೆ. ಆದರೆ ತಮಿಳುನಾಡನ್ನ ಹಾಳು ಮಾಡಿರೋದೇ ಅಧ್ಯಯನ ಇಲ್ಲದೆ ಇರೋವಂಥವ್ರು, ಅವಿವೇಕಿ ನನ್ನ ಮಕ್ಕಳು ಬಂದವ್ರಿಗೆ ನೀವು ಮಣೆ ಹಾಕಿ ಇವತ್ತಿಗೂ ಕೂಡ ತಮಿಳುನಾಡು ಹಾಳಾಗ್ತಿದೆ. ಯಾರೋ ನಿಮ್ಮಂಥವ್ರು ಒಬ್ರು ಇಬ್ರು ದುಡ್ಡು ಮಾಡಿರೋದನ್ನ ಬಿಟ್ರೆ ಅಲ್ಲಿ ಇಲ್ಲಿಯೂ ಇವತ್ತಿನವರೆಗೂ ಕೂಡ ತಮಿಳುನಾಡು ಹೇಗಿದೆ ಅನ್ನೋದನ್ನು ನೀವೇ ಗಮನಿಸ್ತೀರಾ. ಆಮೇಲೆ ಅವರ ಒಂದು ಯೋಚನಾ ಶಕ್ತಿ ಎಲ್ಲಿ ತನಕ ಇದೆ ಅನ್ನೋದನ್ನು ನೀವು ಗಮನಿಸಬಹುದು. ಸೊ ಹಾಗಾಗಿ ಇಲ್ಲಿ ಕನ್ನಡದ ಬಗ್ಗೆ ತಮಿಳಿಗರು ಮಾತಾಡುವಂತಹ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಮಾತಾಡಿದ್ರು ಕೂಡ ಅದಕ್ಕೆ ಬೇಕಾಗಿರುವಂತಹ ವ್ಯಕ್ತಿತ್ವದವ್ರು ಮಾತಾಡಿದ್ರೆ ಅದಕ್ಕೊಂದು ಮನ್ನಣೆ ಕೊಡಬಹುದು, ಅದಕ್ಕೊಂದು ಮಣೆ ಹಾಕ್ಬೋದು. ಮಿಕ್ಕಂತೆ ಕಮಲ್ ಹಾಸನ್ ಅಂತಹ ನಟ ಮಾತಾಡೋದ್ರಿಂದ ಇದರಿಂದ ಏನೂ ಇಲ್ಲ. ಸಮಾಜ ಅನ್ನೋದ್ರಲ್ಲಿ ಹಲವಾರು ಕ್ಷೇತ್ರಗಳಿದಾವೆ, ಅದರಲ್ಲಿ ಸಿನಿಮಾ ಕ್ಷೇತ್ರ ಕೂಡ ಒಂದಷ್ಟೇನೆ. ಸೊ ಸಿನಿಮಾ ಕ್ಷೇತ್ರ ಅನ್ನೋ ಒಂದು ಕ್ಷೇತ್ರದಲ್ಲಿ ಹೆಗ್ಗಳಿಕೆ ಪಡೆದಂತಹ ಒಬ್ಬ ವ್ಯಕ್ತಿ ಎಲ್ಲಾ ಸಮಾಜದ ಎಲ್ಲಾ ಕ್ಷೇತ್ರಗಳ ಬಗ್ಗೆನೂ ನಾನು ಮಾತಾಡ್ತೀನಿ ಅಂದ್ರೆ ಅಧ್ಯಯನ ಇಟ್ಕೊಂಡು ಮಾತಾಡಿದ್ರೆ ಅದಕ್ಕೊಂದು ಬೆಲೆ ಕೊಡಬಹುದು. ಇದು ಅಧ್ಯಯನಶೀಲ ಮನಸ್ಥಿತಿಯಲ್ಲ, ಅಧ್ಯಯನದ ಹಾಳು ಮನಸ್ಥಿತಿ. ಬಿಕಾಸ್ ಅವರ ಇತಿಹಾಸನೇ ಹಂಗಿದೆ, ಅವರು ಪಾಲಿಸ್ತಿರುವಂತಹ ತಂದೆನೂ ಕೂಡ ಹಂಗೆ ಇರೋದ್ರಿಂದ ಅದು ಆಬ್ವಿಯಸ್ಲಿ ಆ ಥರ ಬರುತ್ತೆ. ಸೊ ಇಂದಿನ ಮಾಹಿತಿ ಇದಾಗಿತ್ತು. ಥ್ಯಾಂಕ್ ಯು.